ನಮಸ್ಕಾರ, ನಾನು ಶಂಕರ್ ತುಂಟಾಪುರ್, ಕನ್ನಡ ಡಿವಿ ನ್ಯೂಸ್, ಕರ್ನಾಟಕ. ನಿರಂತರ ದಲಿತರ ಮೇಲಿನ ಅನ್ಯಾಯ ಖಂಡಿಸಿ, ನಿರಂತರ ದಲಿತರ ಮೇಲಿನ ಅನ್ಯಾಯವನ್ನು ಖಂಡಿಸಿ, ಬೇಕೇ ಬೇಕು, ಬೇಕೇ ಬೇಕು. ಇವತ್ತಿನ ಒಂದು ಅನ್ಯಾಯವನ್ನು ಖಂಡಿಸಿ ದಲಿತರ ಮೇಲೆ ಆಗ್ತಕ್ಕಂಥ ನಿರಂತರ ದೌರ್ಜನ್ಯವನ್ನು ಖಂಡಿಸಿ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ವತಿಯಿಂದ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಇವತ್ತು ಈ ರಾಜ್ಯದಲ್ಲೇ ಸುಮಾರು ಕಡೆ, ಈ ಜಿಲ್ಲೆಯ ಹಲವಾರು ಕಡೆ, ತಾಲೂಕಿನಾದ್ಯಂತ ಕೆಲವೊಂದು ಹಳ್ಳಿಗಳಲ್ಲಿ ನಮ್ಮ ಚಿಕ್ಕ ಪುಟ್ಟ ಸಮುದಾಯದ ಮೇಲೆ ನಿರಂತರ ಹಲ್ಲೆಗಳನ್ನಾಗ್ತಾ ಇದ್ದಾವೆ. ಇದನ್ನು ಖಂಡಿಸಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ಇವತ್ತು ಸಣ್ಣ ಪುಟ್ಟ ಒಂದು ಸಮುದಾಯ ಕೂಳೆ ಹೋಗಿ ದುಡಿದು ಜೀವನ ಮಾಡ್ತಕ್ಕಂಥ ಒಂದು ಸಮುದಾಯಗಳ ಮೇಲೆ ಒಂದು ತಿಂಗಳು ಕೂಡ ಮುಂದೆ ಹೋಗಲ್ಲ. ಒಂದು ಟಾರ್ಗೆಟ್ ಮಾಡಿ ಆ ಚಿಕ್ಕ ಪುಟ್ಟ ಸಮುದಾಯಗಳ ಮೇಲೆ, ದಲಿತ ಸಮುದಾಯಗಳ ಮೇಲೆ ಯಾರ್ದೋ ಹುನ್ನಾರವನ್ನು ರೂಢಿಸಿಕೊಂಡು ನಿರಂತರ ದೌರ್ಜನ್ಯಗಳಾಗ್ತಾ ಇದ್ದಾವೆ. ಇತ್ತೀಚೆಗೆ ತಾಳಿಕೋಟೆಯಲ್ಲಿ ಒಂದು ಹಳ್ಳಿಯಲ್ಲಿ, ಮುದ್ದೇಬಿಹಾಳ ತಾಲೂಕದಲ್ಲೇ, ಇದೇ ಜಿಲ್ಲೆಯ ಒಂದು ದರ್ಗಾ ಅಲ್ಲಿ ಕೂಡ ಆಗ್ತದೆ. ಮತ್ತು ನಮ್ಮ ಧಾರವಾಡ ಜಿಲ್ಲೆಯ ಕುಂಬಾರಗೊಪ್ಪದಲ್ಲಿ ಕೂಡ ಕರೆಂಟ್ ಶಾಕ್ ಕೊಟ್ಟು ಆ ವ್ಯಕ್ತಿಯನ್ನ ಮರಣ ಹೊಂದಿಸಿ ಕರೆಂಟ್ ಶಾಕ್ನಿಂದ ಸತ್ತಿದ್ದಾನೆ ಅಂತಿದ್ದಾರೆ. ಅವರು ಹಲ್ಲೆ ಮಾಡಿ ಅವನನ್ನು ಕೊಲೆ ಮಾಡಿ ಅವನಿಗೆ ಕರೆಂಟ್ ಶಾಕ್ ಕೊಟ್ಟು ಅವನ ಮರಣ ಮಾಡಿ ಕರೆಂಟ್ ಶಾಕ್ನಿಂದ ಸತ್ತಿದ್ದಾನೆ ಅಂತಿದ್ದಾರೆ. ಬಂಧುಗಳೇ, ಇವತ್ತ ಕಾನೂನು ಹದಗೆಡ್ತಾ ಇದೆ. ಅಂದ್ರ ಯಾವುದೋ ಒಂದು ನ್ಯಾಯ ಕೊಡಬೇಕಾಗಿರ್ತಕ್ಕಂಥ ಒಂದು ನ್ಯಾಯಾಲಯದಲ್ಲಿ ಆಗಿರ್ಬೋದು, ಒಂದು ಇಲಾಖೆಯಲ್ಲಿ ಆಗಿರ್ಬೋದು, ನಮ್ಮ ಸಮುದಾಯಕ್ಕೆ ಸೂಕ್ತವಾದ ನ್ಯಾಯ ಸಿಗ್ತಾ ಇಲ್ಲ. ಇದರ ಖಂಡಿಸಿ ಇವತ್ತು ನಮ್ಮ ಸಂಘಟನೆ ವತಿಯಿಂದ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಇಂಥ ಹಲ್ಲೆಗಳು ಮುಂದೆಂದು ನಡೆಯಬಾರದು. ಹೀಗೆ ಸಣ್ಣ ಪುಟ್ಟ ಗೂಳೆ ಹೋಗಿ ದುಡ್ಕೊಂಡು ತಿಂತಕ್ಕಂಥ ಸಮುದಾಯಗಳ ಮೇಲೆ ನೀವು ಯಾಕೆ ಹಲ್ಲೆ ಮಾಡ್ತಾ ಇದ್ದೀರಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಒಂದು ತಿಂಗಳು ಕೂಡ ಅದನ್ನು ಮರೆಮಾಚುವಂತೆ ಇಲ್ಲ. ಒಂದ್ ಕಡೆ ಒಂದು ತಾಲೂಕಾಗ, ಮತ್ತೊಂದು ಕಡೆ ಜಿಲ್ಲಾದಾಗ, ಹಿಂಗ ಸುತ್ತಮುತ್ತ ನಮ್ಮ ರಾಜ್ಯದಲ್ಲಿ ಬಹಳ ಅತಿಕ್ರಮಣವಾಗಿ ಸಣ್ಣ ಪುಟ್ಟ ಸಮುದಾಯಗಳ ಮೇಲೆ, ದಲಿತ ಸಮುದಾಯಗಳ ಮೇಲೆ ಹಲ್ಲೆ ಖಂಡಿಸಿ ಅದರ ವಿರುದ್ಧ ಉಗ್ರವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಕುಂಬಾರಗೊಪ್ಪ, ಧಾರವಾಡ ಜಿಲ್ಲೆಯ ಕುಂಬಾರಗೊಪ್ಪ ಗ್ರಾಮದಲ್ಲೇ ಮೊನ್ನೆ 7 ಜನಗಳ ಮೇಲೆ ಹಲ್ಲೆ ಆಗ್ತಾ ಇದೆ. ಆ ಹಲ್ಲೆಯನ್ನು ತಿರುಚಲಕ್ಕ ಹೋಗಿ ಇಲಾಖೆಯ ಜೊತೆ ಮಾತಾಡಿಕೊಂಡು ಎಲ್ಲ ಕರೆಂಟ್ ಶಾಟಿಂದ ಸತ್ತಿದ್ದಾನೆ ಅಂತಿದ್ದಾರೆ. ಅಲ್ಲಿ ಅವನ ಹಲ್ಲೆ ಮಾಡಿ ಅವನ ಕೊಲೆ ಮಾಡಿದ್ದಾರೆ. ಬಂಧುಗಳೇ, ಈ ರೀತಿ ನಡೀಬಾರದು. ಇವತ್ತು ಕಾನೂನು ಏನಪ್ಪಾ ಅಂದ್ರ ಬೇಲಿನೇ ಎದ್ದು ಹೊಲ ಮೇಯ್ದಂತೆ ಆಗ್ತಾ ಇದೆ. ಸೂಕ್ತವಾದ ಭದ್ರತೆ ಇಲ್ಲ. ಇದನ್ನು ಖಂಡಿಸಿ ನಾವು ರಾಜ್ಯ ಆದೇಶದ ಮೇರೆಗೆ ನಮ್ಮ ಪರಶುರಾಮ ರೋಣಿಹಾಳ ರಾಜ್ಯ ಉಪಾಧ್ಯಕ್ಷರು ಇವತ್ತು ಜಿಲ್ಲಾ ಸಮಿತಿ ಮೂಲಕ ಎಲ್ಲ ತಾಲೂಕಾ ಕಮಿಟಿಯವರು ಆಗಮಿಸಿ ನಾವು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನು ಮುಂದೆ ಕಾನೂನು ಗೌರವಯುತವಾಗಿರಲಿ, ಕಾನೂನಿಗೆ ಬೆಲೆ ಸಿಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ನಾನು MR ದೊಡ್ಡಮನಿ, ಜಿಲ್ಲಾಧ್ಯಕ್ಷ. ಜಿಲ್ಲಾ ಆಡಳಿತಕ್ಕೆ ಮನವಿಯನ್ನು ಸಲ್ಲಿಸತಕ್ಕಂಥ ಪ್ರತಿಭಟನೆಯ ಮುಖಾಂತರ ಮನವಿಯನ್ನು ಸಲ್ಲಿಸುವುದು ಹಾಗೂ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘದ ವತಿಯಿಂದ ವಿಷಯ ಧಾರವಾಡ ಜಿಲ್ಲಾ ಅಳ್ಳವಾರ ತಾಲೂಕಿನ ಕುಂಬಾರಕೊಪ್ಪ ಗ್ರಾಮದ ಪರಿಶಿಷ್ಟ ಜಾತಿ ಅಸ್ಪೃಶ್ಯರ ದಲಿತರ ಮೇಲೆ ನಿರಂತರ ದೌರ್ಜನ್ಯ, ದಬ್ಬಾಳಿಕೆ ಮಾಡುತ್ತಿರುವವರ ಮೇಲೆ ಕಾನೂನು ಶಿಸ್ತು ಕ್ರಮ ಕೈಗೊಳ್ಳುವ ಬಗ್ಗೆ ಮತ್ತು ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡುವ ಕುರಿತು ಮಾನ್ಯರ ಮೇಲೆ ಕಾಣಿಸಿದ ಅರ್ಜಿದಾರ ಈ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಮಾಯಕರಾದ ನೊಂದ ಜೀವಿಗಳಾದ ದಲಿತರು ತಮ್ಮಲ್ಲಿ ವಿನಯಪೂರ್ವಕ ನೋಂದಿಸಿಕೊಳ್ಳುವುದೇನೆಂದರೆ, ಅವರುಗಳು ಸುಮಾರು 7 ದಲಿತ ಕುಟುಂಬಗಳು ಕುಂಬಾರಗೊಪ್ಪ ಗ್ರಾಮದ ಕಾಯಂ ಪ್ರವಾಸಿಗಳಾಗಿದ್ದು ಉಪಜೀವನ ಮಾಡಿಕೊಳ್ಳುತ್ತಾ ಬಂದಿರುತ್ತಾರೆ. ಸದರಿ ಉಪಜೀವನಕ್ಕೆ ಅಂತ ಗ್ರಾಮಕ್ಕೆ ಹೊಂದಿಕೊಂಡಿರೋ ರಿಜಿಸ್ಟರ್ ನಂಬರ್ 42 ಹಾಗೂ 43 18 ಎಕರೆ ಜಮೀನನ್ನು ತಲೆತಲಾಂತರದಿಂದ ಸಂಬಂಧಿಸಿದ ಸದರಿ ಜಮೀನವನ್ನು ಸಂಬಂಧಿಸಿದಂಥ ಈ ಹಿಂದೆ ಒಂದು ತಂಟೆ ತಕರಾರು ಬಂದಿದ್ದು ಇತ್ತು. ಊರಿನವನು ಹಿರಿಯರು ಎಲ್ಲರೂ ಕೂಡಿಕೊಂಡು ರಾಜ್ಯ ಸಂಧಾನವನ್ನು ಮಾಡಿದರು. ಜಮೀನು ಬಿಟ್ಟು ಪರಿಹಾರವಾಗಿ ಇದೇ ರಿಜಿಸ್ಟರ್ ನಂಬರ್ 118 10 ಎಕರೆ 32 ಗುಂಟೆ ಜಮೀನನ್ನು ನೀವು ಉಳುಮೆಯನ್ನು ಮಾಡಿಕೊಂಡು ಹೋಗಿರಿ ಎಂದು ಹೇಳಿ ರಾಜ್ಯ ಸಂಧಾನ ಮಾಡಿದರು. ಇಂದಿನಿಂದ ಹಿರಿಯ ಒಪ್ಪಿಗೆಯಂತೆ ಸದರಿ ಭೂಮಿಯನ್ನು ಶಾಂತಯುತವಾಗಿ 7 ಜನ ದಲಿತ ಕುಟುಂಬಗಳು ಸಾಗುವಳಿ ಮಾಡುತ್ತಾ ಬಂದಿರುತ್ತಾರೆ. ಈಗ ಸದರಿ ಜಮೀನನ್ನು
ಬಿಡುವಂತೆ ಕೆಲವೊಂದು ಪಟಾಭದ್ರ ಹಿತಾಸಕ್ತಿಗಳು ಅವರು ಕೂಡ ತಂಟೆ ತಕರಾರು ಮಾಡಿಕೊಂಡು ಆಗಾಗ ಅಶಾಂತಿ ವಾತಾವರಣ ಸೃಷ್ಟಿಸಿ ಅವರ ಮೇಲೆ ದೌರ್ಜನ್ಯ ದಬ್ಬಾಳಿಕೆ ಮಾಡುತ್ತಾ ನಿರಂತರ ಕಿರುಕುಳ ಕೊಟ್ಟಿರುತ್ತಾರೆ. ಅದೇ ಅಲ್ಲದೆ ಅವರ ಕುಟುಂಬ ಸದಸ್ಯರಾಗಿ ನಿಂಗಪ್ಪ, ಕಾಶಪ್ಪ, ಮಾದಾರ ಎಂಬುವರನ್ನು ದಿನಾಂಕ 6/9/25 ತಾರೀಕಿನಿಂದ ಕೊಬ್ಬೂರ ಎಂಬುವರ ಜಮೀನಿನಲ್ಲಿ ದನಕ್ಕೆ ಮೇವು ತರಲು ಹೋದಾಗ ಅವನನ್ನು ಹಿಡಿದು ಕರೆಂಟ್ ಶಾಕ್ ಕೊಟ್ಟು ಹೊಂದಿರುತ್ತಾರೆ ಎಂದು ಸಂಶಯವಾಗಿತ್ತು. ಆಗಿನ ಸ್ಥಳೀಯ ಠಾಣಾ ಅಧಿಕಾರಿಗಳಿಗೆ ಈ ಸಾವಿನ ಬಗ್ಗೆ ಕಂಪ್ಲೇಂಟ್ ಕೊಡಲು ಹೋದರೆ ಆಗಿನ ಉಪ ಪೊಲೀಸ್ ಅಧಿಕಾರಿಗಳು ಸೂಕ್ತ ತನಿಖೆಯನ್ನು ಮಾಡದೆ ಕೇಸ್ ಮುಚ್ಚಿ ಹಾಕಿರುತ್ತಾರೆ. ಇವರ ಸದರಿ ಕೇಸನ್ನು ಪುನಃ ತನಿಖೆ ಮಾಡಿಸಿ ಸಾವಿಗೆ ನ್ಯಾಯ ದೊರಕಿಸಿಕೊಡಬೇಕೆಂದು ಕುಟುಂಬಕ್ಕೆ ರಕ್ಷಣೆ ನೀಡಬೇಕು. ಕುಂಬಾರಕೊಪ್ಪ ಗ್ರಾಮದ ಕೆಲವು ಸವರ್ಣೀಯರು ಪಟಾಭದ್ರ ಹಿತಾಸಕ್ತಿಗಳು ಶಿವಪ್ಪ ಅಶೋಕ್ ಬಾಗೇವಾಡಿ ಹಾಗೂ ಶಿವು ರಮೇಶ್ ಬಾಗೇವಾಡಿ, ದಾದಾಪೀರ್ ರಹೀಂ ಸಾಹೇಬ್ ನದಾಫ್ ಹಾಗೂ ಅಕ್ಬರ್ ಸಾಹೇಬ್ ಕೊಬ್ಬೂರ್, ಬಾಬಾ ಸಾಹೇಬ್ ನದಾಫ್ ಲಕಾಪುರ್ ಹಾಗೂ ಸುನಂದ ವಡ್ಡರ್, ಮಂಜುನಾಥ್ ವಡ್ಡರ್ ಹಾಗೂ ಮಾಜಿ ಆರ್ಮಿ ಸೈನಿಕರಾಗಿರುತ್ತಾರೆ. ಹಾಗೂ 11 ಜನ ಮಂಜುನಾಥ ಇವರು ಎಲ್ಲರೂ ಕೂಡ ಅಲ್ಲಿ ಇರುವಂಥ ದಲಿತ ಕುಟುಂಬಗಳಿಗೆ ಬಿಡದೆ ಇಲ್ಲೇ ಜಮೀನನ್ನು ಸಾಗುವಳಿ ಮಾಡಿಕೊಂಡು ಉಪಜೀವನ ಮಾಡುತ್ತಿರುವ ಅವರು ಏಕಾಏಕಿ ಸದರಿ ಜಮೀನುಗಳನ್ನು ಬಿಡದೆ ಇಲ್ಲದಿದ್ದರೆ ನಿಮ್ಮ ಜೀವ ಸಹಿತವನ್ನು ಬಿಡುವುದಿಲ್ಲ ಎಂದು ಮರಣಾಂತಕ ಹಲ್ಲೆ ಮಾಡಿ ಪರಾರಿಯಾಗಿರ್ತಾರೆ. ಈ ಘಟನೆಯನ್ನು ಸಂಬಂಧಿಸಿದಂತೆ ಸ್ಥಳೀಯ ಹಳ್ಳವಾರ ಠಾಣೆಗೆ ರಕ್ಷಣೆಯನ್ನು ಫಿರ್ಯಾದಿ ಕೊಡಲು ಹೋದ ಠಾಣಾ ಉಪ ಪೊಲೀಸ್ ಅಧಿಕಾರಿ ಕೇಸು ಮುಚ್ಚಿ ಹಾಕಲು ನಮ್ಮನ್ನು ಬೆದರಿಸಿ ನಮಗೆ ಸ್ಪಂದನೆ ಕೊಡದೆ ಕರ್ತವ್ಯ ಲೋಪ ದುರ್ಬಳಕೆ ಮಾಡಿಕೊಂಡಿರ್ತಾರೆ. ಆಮೇಲೆ ಸುಳ್ಳು ಕೇಸು ದಾಖಲಿಸಿಕೊಂಡು FIR ಮಾಡಿ ಬದಿಕಾನೆ ಹೋಗುವಂತೆ ಮಾಡಿರ್ತಾರೆ. ಇದರಿಂದ ಮನನೊಂದ ಘೋರ ಅನ್ಯಾಯವಾಗಿ ರಕ್ಷಣೆಗಾಗಿ ಅಂದರೆ CPI, DYSP ಮೇಲಾಧಿಕಾರಿಗಳು ಸಹ ರಕ್ಷಣೆ ಅವರಿಗೆ ಸಿಗಲಿಲ್ಲ. ಕಾನೂನು ರಕ್ಷಕರೇ ಭಕ್ಷಕರಾದಾಗ ನಾವು ಯಾರಿಂದ ಅವನು ರಕ್ಷಣೆ ಪಡಿಬೇಕೆಂಬುದು ಕನಸಿನ ಮಾತಾಗಿದೆ. ಇದರಿಂದ ಸಾಕಷ್ಟು ನೊಂದ ಬೆಂದ ಇಂಥ ಅನ್ಯಾಯವನ್ನು ಅಕ್ರಮ ದೌರ್ಜನ್ಯ ಎಸಗಿರುವವರ ಮೇಲೆ ಯಾವುದೇ ಕ್ರಮ ಕೊಳ್ಳದೆ ಗ್ರಾಮದಲ್ಲಿ ರಾಜಾರೋಷವಾಗಿ ತಿರುಗಾಡುತ್ತಿದ್ದಾರೆ. ಇಲ್ಲದೆ ಮತ್ತೆ ದಲಿತರ ಕೇರಿಗೆ ಬಂದು ದಬ್ಬಾಳಿಕೆ ಮಾಡಿ ಮಾರ್ಪಾಡುಗಳಿಂದ ಜೀವ ಬೆದರಿಕೆ ಹಾಕುತ್ತಿದ್ದಾರೆ. ಪೊಲೀಸ್ ಅಧಿಕಾರಿಗಳು ಕೈಗೊಂಬೆಯಾಗಿ ಮಾಡಿಕೊಂಡು ಅವರ ತಾಳಕ್ಕೆ ಕುಣಿಯುತ್ತಾರೆ. ಜೀವ ಮರಣ ಜೊತೆ ಚೆಲ್ಲಾಟ ಆಡುತ್ತಿದ್ದಾರೆ. ಆದ್ದರಿಂದ ಮಾನ್ಯ ಅವರು ಈ ಕೂಡಲೇ ಅತಿ ಜರೂರು ಅನ್ಯಾಯ ಮಾಡುತ್ತಿರುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಜರುಗಿಸಿ ಕ್ರಮ ಕೈಗೊಳ್ಳಬೇಕೆಂದು ಪೊಲೀಸ್ ಇಲಾಖೆಯ ಭ್ರಷ್ಟ ಅಧಿಕಾರಿಗಳ ಕರ್ತವ್ಯ ಲೋಪದಿಂದ ಇಂಥ ಘಟನೆಗಳು ಕಾರಣರಾದ ಅಧಿಕಾರಿಗಳನ್ನು ಅಮಾನತು ಮಾಡುವಂತೆ ಕ್ರಮ ವಹಿಸಬೇಕು. ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ವಿಜಯಪುರ ಜಿಲ್ಲಾ ಹೋರಾಟ ಸಮಿತಿ ತಮ್ಮಲ್ಲಿ ಈ ಮೂಲಕ ಕುಂಬಾರಕೊಪ್ಪ ಗ್ರಾಮದ ಕುಟುಂಬಗಳಿಗೆ ಅನ್ಯಾಯವನ್ನು ಖಂಡಿಸಿ ಮಾನ್ಯ ವಿಜಯಪುರ ಜಿಲ್ಲಾ ಆಡಳಿತದಿಂದ ಕರ್ನಾಟಕ ಸರ್ಕಾರ ಮಾನ್ಯ ರಾಜ್ಯಪಾಲರಿಗೆ ವಿನಂತಿಸಿಕೊಳ್ಳುತ್ತೇವೆ. ಧನ್ಯವಾದಗಳು. ಹಾಗೂ ನಮ್ಮ ಮನವಿಗೆ ಸ್ಪಂದನೆ ಮಾಡಿ ಮನವಿಯನ್ನು ತಗೊಳ್ಳಕ್ಕೆ ಬಂದಂಥ ನಮ್ಮ ವಿಜಯಪುರ ಜಿಲ್ಲಾಧಿಕಾರಿಯವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಮಸ್ಕರಿಸುತ್ತಾ ನಮ್ಮ ಸಂಘಟನೆ ಪರವಾಗಿ ಮನವಿ ಅರ್ಪಿಸ್ತೇವೆ.